ವಿಶ್ವಾಸ ನಮಗೆ ಮೂಡಿದೆ ಅಂತ ಬಿಜೆಪಿ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತದಾನ ಮುಗಿದ 380 ಕ್ಷೇತ್ರಗಳ ಪೈಕಿ ಬಿಜೆಪಿ ಬಹುಮತವನ್ನು ಪಡೆಯಲಿದೆ. 380 ಕ್ಷೇತ್ರಗಳ ಪೈಕಿ 270 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಲಿದೆ. ಇದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭವಿಷ್ಯ ನುಡಿದಿದ್ದಾರೆ. ಲೋಕಸಮರದ 4 ಹಂತದ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಬಹುಮತ ಬಂದಿದೆ. ನೋಡಿ, ಇಡೀ ದೇಶದಾದ್ಯಂತ ಚುಕ್ಕಾಣಿಯನ್ನು ಹಿಡಿಯೋಕೆ ಬೇಕಾಗಿರುವಂತಹ ಬಹುಮತ 272. ಆ 272 ಪೈಕಿ 270 ಸ್ಥಾನಗಳು ಈಗಾಗಲೇ ನಾವು ಪಡ್ಕೊಂಡಿದ್ದೀವಿ. 380 ಕ್ಷೇತ್ರಗಳಲ್ಲಿ ಏನು ಮತದಾನ ಆಗಿದೆಯೋ ಆ ಪೈಕಿ 270 ಸ್ಥಾನಗಳಲ್ಲಿ ನಾವು ಗೆಲ್ಲಲಿದ್ದೇವೆ. ಹೀಗಾಗಿ ನಮ್ಮ ಬಹುಮತ ಈಗಾಗಲೇ ಖಚಿತ. ನಮ್ದೇನಿದ್ರು ಈಗ ನಮ್ಮ ಟಾರ್ಗೆಟ್ ರೀಚ್ ಆಗೋದು ಮಾತ್ರ ಗುರಿ. ಗೆಲ್ಲುವ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ನಮ್ಮ ಟಾರ್ಗೆಟ್ ರೀಚ್ ಆಗೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹೀಗಂತ ಅಮಿತ್ ಶಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು 270 ಸ್ಥಾನಗಳು 380 ಪೈಕಿ ನಮ್ಮದಾಗಲಿದೆ ಅನ್ನುವಂಥ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಚುನಾವಣಾ ಪ್ರಚಾರದಲ್ಲಿರುವಂಥ ಅಮಿತ್ ಶಾ ಅವರು ಈ ವಿಚಾರವನ್ನು ಉಲ್ಲೇಖಿಸಿದರು. ಈ ಬಗ್ಗೆ ಮಾತನಾಡಿದರು, ಹೇಳಿದರು, ಆಲ್ರೆಡಿ ನಾವು ಗೆದ್ದಿದ್ದೇವೆ, ಬಹುಮತ ಬಂದಿದೆ, 270 ಸ್ಥಾನಗಳನ್ನು ಗೆದ್ದಿದ್ದೀವಿ, 272 ಬೇಕು ಬಹುಮತಕ್ಕೆ. ಸೊ ಹೀಗಾಗಿ 270 ಸ್ಥಾನ ನಾವು ಗೆದ್ದಿದ್ದೀವಿ. ಇನ್ನು 30% ಮತದಾನ ಆಗಬೇಕಿದೆ. ಅಲ್ಲೂ ಕೂಡ ಹೆಚ್ಚಿನ ಮತಗಳು ಬರುತ್ತೆ. ಈ ಮೂಲಕ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಅಂತ ಅಮಿತ್ ಶಾ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಅಮಿತ್ ಶಾ ಭವಿಷ್ಯ ನುಡಿದಿದ್ದು ಎಲ್ಲಿ, ಏನು ಹೇಳಿದರು ಆ ಬಗ್ಗೆ